ಗೈಸ್, ಇವಾಗ ನೋಡಿ, ಇದು ಚಿಕನ್ 1 kg ಇದೆ. ಇದು ಡಾಗ್ಸ್ಗೆ, ಇದು 2 ಡಾಗ್ಸ್ಗೆ ಅಷ್ಟೇ ಇದು. ಸಾರಿ, 2 ಡೇಸಿಂದ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ಆಚೆ ಹೋಗಿದ್ದೆ ಕೆಲಸ ಮೇಲೆ. 2 ಡೇಸ್ ಆದಮೇಲೆ ಮಾಡ್ತಾಯಿದ್ದೀನಿ. ಇವಾಗ ನೋಡೋಣ, ಸುಮ್ಮನೆ ನಾರ್ಮಲ್ ವ್ಲಾಗ್ ಇದು, ಇದೇನಿಲ್ಲ. ಇದ್ರದ್ದು ರೆಸಿಪಿ ಬೇಕಂದರೆ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ನೀವು ಹೋಗಿ ನೋಡ್ಬೋದು. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಇರಿ, ನಾನು ಇದಕ್ಕೆ ರೈಸ್ ಹಾಕಿ ತೋರಿಸ್ತೇನೆ. ಬೋನ್ ವಿತ್ ಬೋನ್ಸ್ ನೋಡಿ. ಸಾರಿ, 2 ಡೇಸಿಂದ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ಕೆಲಸ ಮೇಲೆ ಆಚೆ ಹೋಗಿದ್ದೆ, ಅದಕ್ಕೆ ಇನ್ಮೇಲಿಂದ ಕಂಟಿನ್ಯೂಸ್ ವೀಡಿಯೋಸ್ ಬರುತ್ತೆ. ನೋಡ್ತಾ ಇದ್ದೀರಲ್ಲ ಚಿಕನ್ನು. ಇವಾಗ ಈ ಚಿಕನ್ಗೆ ನೋಡಿ, ನಾನು ಇಷ್ಟು ರೈಸ್ ಹಾಕ್ತಾಯಿದ್ದೀನಿ. ಇದು ನೋಡಿ, ರೈಸ್ ಹಾಕಿದ್ದೀವಲ್ಲ, ಇದನ್ನು ಪ್ರಾಪರಾಗಿ ಈ ಥರ ಮಾಡಿ, ಈ ಥರ ಮಿಕ್ಸ್ ಮಾಡಿದ್ದೀನಿ. ಇದು ನಾರ್ಮಲ್ ವೀಡಿಯೋ ಅಷ್ಟೇ. ನಿಮ್ಗೇನಾದರೂ ಡೀಟೇಲಾಗಿ ಹೆಂಗೆ ಮಾಡ್ತೀನಿ ಏನೋ ಅಂತ ಬೇಕಿದ್ದರೆ, ನೀವು ಬೇಕಂದರೆ ನಮ್ಮ ಚಾನಲಲ್ಲಿ ಹಾಕಿದ್ದೀನಿ, ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ವೀಡಿಯೋಸು, ನೀವು ಹೋಗಿ ನೋಡ್ಬೋದು. ನಿಮ್ಗೆ ಯಾವುದೇ ಥರ ಡಾಗೀಸ್ ಬಗ್ಗೆ ಇನ್ಫಾರ್ಮೇಷನ್ನು ಅಥವಾ ಏನಾದರೂ ಟಿಪ್ಸ್ ಬೇಕಂದರೆ ನೀವು ನನಗೆ ಕಮೆಂಟಲ್ಲಿ ತಿಳಿಸಿ, ನಾನು ಹೇಳ್ತೀನಿ. ನಿಮ್ಗೇನಾದರೂ ಗೊತ್ತಿದ್ರೂ ಕಮೆಂಟಲ್ಲಿ ಹಾಕಿ, ನಾನು ತಿಳ್ಕೊತೀನಿ. ಇವಾಗ ವಾಟರ್ ಹಾಕ್ಬಿಡೋಣ. ಕಲಸಿದ್ದಾಯ್ತಲ್ಲ, ವಾಟರ್ ಹಾಕ್ತೀನಿ. ಇವಾಗ ನೋಡಿ, ವಾಟರ್ ಹಾಕ್ತಾಯಿದ್ದೀನಿ. ಈ ಜಗ್ಗಲ್ಲಿ ಇಟ್ಕೊಬಂದಿದ್ದೀನಿ ನಾನು. ಇದು ಕುಡಿಯೋ ವಾಟರ, ಡ್ರಿಂಕಿಂಗ್ ವಾಟರ್ ಇದು. ಇವಾಗ ನೋಡಿ, ಈ ಥರ ಯಾವುದೇ ಥರ ಮಸಾಲ ಹಾಕಬೇಡಿ. ಯಾವುದೇ ಡಾಗ್ ಆಗಲಿ, ಯಾವುದೇ ಬ್ರೀಡ್ ಆಗಲಿ, ಮಸಾಲ ಮಾತ್ರ ಯೂಸ್ ಮಾಡಬೇಡಿ. ಪ್ಲೇನಾಗೆ ಕೊಡಿ. ಇದಕ್ಕೆ ಬೆಂದ ಮೇಲೆ ಸ್ವಲ್ಪ ವಾಟರ್, ಸ್ವಲ್ಪ ಕೋಲ್ಡ್ ವಾಟರ್ ಮಾಡಿ ಸ್ವಲ್ಪ ಮಿಕ್ಸ್ ಮಾಡಿ, ಆವಾಗ ಚೆನ್ನಾಗಿ ತಿನ್ನುತ್ತೆ. ನಾನು ತೋರಿಸ್ತೀನಿ ರೀ. ನೋಡಿ, ಇವಾಗ ನೋಡಿ ಹಿಂಗಾಯ್ತಲ್ಲ, ಇದು ಗ್ಯಾಸ್ ಮೇಲೆ ಇಟ್ಬಿಡೋಣ. ಇವಾಗ ನೋಡಿ, ಚಿಕನ್ ಬೇಯಕ್ಕೆ ಇಟ್ಟಿದ್ದೀನಿ. ಇದು ಬೇಯಲಿ, ನಾನು ತೋರಿಸ್ತೀನಿ ಯಾವ ಥರ ಹಾಕಬೇಕು ಏನು ಅಂತ. ಆಲ್ರೆಡಿ ಡೀಟೇಲಾಗಿ ವೀಡಿಯೋ ಮಾಡಿದ್ದೀನಿ, ಸಿಂಪ್ಲಿ ಒಂದು ನಾರ್ಮಲ್ ವ್ಲಾಗ್ ಅಷ್ಟೆ. ಸ್ವಲ್ಪ ಬಿಸಿ ಆಗ್ಬಿಟ್ಟಿದೆ. ಓಕೆ, ಇದಾಗಲಿ, ನಾನು ತೋರಿಸ್ತೇನೆ. ಹಾಯ್ ಗೈಸ್, ಇವಾಗ ನೋಡ್ತಾ ಇದ್ದೀರಲ್ಲ, ಈ ಥರ ವಾಟರ್ ಏನಾದರೂ ಕಮ್ಮಿ ಆದರೆ ಸ್ವಲ್ಪ ಇನ್ನೊಂದು ಗ್ಲಾಸ್ ವಾಟರ್ ಹಾಕ್ಕೊಡಿ. ನೋಡಿ, ಈ ಥರ ಕಲಿಸ್ಕೊಡ್ತಾಯಿರಿ. ಇಲ್ಲಾಂದರೆ ತಲೆ ಸಿಕ್ಬಿಡುತ್ತೆ, ಇಲ್ಲಾಂದರೆ ಸ್ಮೆಲ್ ಬಂದುಬಿಡುತ್ತೆ. ಆಮೇಲೆ ಅವು ತಿನ್ನೋವಾಗೂ ಅದೇ ಸ್ಮೆಲ್ ಹೊಡಿಯುತ್ತೆ, ಆವಾಗ ಪ್ರಾಪರಾಗಿ ಅದು ತಿನ್ನಲ್ಲ. ಸೊ ಅದಕ್ಕೆ ನೋಡಿ, ಒಂದು ಸ್ವಲ್ಪ ಮೇಲೆ ತೋರಿಸ್ತೀನಿ. ಅದು ಹಬ್ಬೆ ತಗೊಳ್ತಿದೆ ಎಲ್ಲ. ಅದನ್ನು ಒಂದು 5 ಮಿನಿಟ್ಸು ಈ ಥರ ರೊಟೇಟ್ ಮಾಡ್ತಾನೇ ಇರಿ, ಇಲ್ಲಾಂದರೆ ಕೆಳಗೆ ಸೀದ್ಬಿಡುತ್ತೆ. ಅದೇ ಸ್ಮೆಲ್ ಹೊಡೆದು ಆಮೇಲೆ ಅದು ಕೈಯಲ್ಲಿ ತಿನ್ನೋಕ್ಕೂ ಹೋಗಲ್ಲ, ಸುಮ್ಮನೆ ವೇಸ್ಟ್ ಆಗುತ್ತೆ. ಚಿಕನ್ನು ಆಮೇಲೆ ಅದೇ ಸ್ಮೆಲ್ ಹೊಡಿತಾ ತಿನ್ನಲ್ಲ. ಡಾಗೀಸ್ಗೆ ವೀಕ್ಲಿ 4 ಡೇಸ್ ಚಿಕನ್ ರೈಸ್ ಕೊಟ್ಟರೆ 2 ಡೇಸ್ ಕರ್ಡ್ ರೈಸ್ ಕೊಡಿ, ಇಲ್ಲಾಂದರೆ ಅದಕ್ಕೂ ಹೀಟ್ ಆಗಿಬಿಡುತ್ತೆ, ಪ್ರಾಪರಾಗಿ ತಿನ್ನಲ್ಲ. ನೀವು ಯಾವಾಗೂ ಡೈಲಿ ಚಿಕನ್ ಕೊಟ್ಟರೆ, ಇವತ್ತು ಚಿಕನ್ನು, ನಾಳೆ ಕರ್ಡ್ ರೈಸ್ ಯಾವ ಥರ ಹಾಕ್ತೀನಿ ನಾನು, ಯಾವ ಥರ ಮಾಡ್ತೀನಿ ಅನ್ನೋದು ನಾನು ತೋರಿಸ್ಕೊಡ್ತೀನಿ ನಿಮಗೆ. ಇವತ್ತು ಚಿಕನ್ನು 4th ಡೇ ಅವ್ರಿಗೆ. ಅದಾದಮೇಲೆ ಇನ್ನು 2 ಡೇಸು ಕರ್ಡ್ ರೈಸೇ. ಆಲ್ಮೋಸ್ಟು ಇದನ್ನು ರೂಮ್ ಟೆಂಪ್ರೇಚರ್ ಬರೋದಂತ ಇಟ್ಬಿಟ್ಟು ಆಮೇಲೆ ಹಾಕೋಣ. ಹಾಗೆ ಬೀಗಲ್ ಪಪ್ಪಿ ಒಂದಿದೆ, ಅದಕ್ಕೂ ನಾನು ಯಾವ ಥರ ಪ್ರಿಪೇರ್ ಮಾಡ್ತೀನಿ ಅಂತ ತೋರಿಸ್ತೀನಿ.
ಇದು ಡ್ರೈ ಆಗೋಕ್ಕೆ ಬಿಟ್ಬಿಟ್ಟು ಬರ್ತೀನಿ. ಬೀಗಲ್ ಪಪ್ಪಿಗೆ ಫುಡ್ ಹೆಂಗೆ ರೆಡಿ ಮಾಡ್ತೀನಿ ತೋರಿಸ್ತೀನಿ ನೋಡಿ. ಈ ಥರ ಕನ್ಸಿಸ್ಟೆನ್ಸಿಲಿ ಇರಬೇಕು ನೋಡಿ. ತುಂಬ ಡ್ರೈಯೂ ಅಲ್ಲದೆ ತುಂಬ ವಾಟರಿನೂ ಅಲ್ಲದೆ ಮೀಡಿಯಮ್ ಆಗಿರಬೇಕು. ಅದಕ್ಕೆ ಇವತ್ತು ಕಿರ್ಚಿಟ್ಟು ಕಿಯಾ ಸ್ಮಾಲ್ ಬೀಗಲ್ ಪಪ್ಪಿ ಇದೇ ಥರನೇ ಯಾವಾಗಲೂ ಸೌಂಡ್ ಮಾಡ್ತಾನೆ ಇರ್ತಾರೆ ಮನೆಯಲ್ಲಿ. ಇವಾಗ ನೋಡಿ ಓಕೆ, ಇದು ಡ್ರೈ ಆಗಿ ಬಿಡ್ತೀನಿ. ಆಮೇಲೆ ಹಾಗೆ ಬೀಗಲ್ ಪಪ್ಪಿಗೆ ಯಾವ ಥರ ಫುಡ್ ರೆಡಿ ಮಾಡ್ತೀನಿ ಅಂತಲೂ ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಫುಲ್ ವಿಡಿಯೋ ನೋಡಿ, ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ಗೊತ್ತಾಗಲ್ಲ ಫುಲ್ ವಿಡಿಯೋದಲ್ಲಿ ಏನಿತ್ತು ಅಂತ. ಫುಲ್ ನೋಡಿ. ಇದು ರೂಮ್ ಟೆಂಪ್ರೇಚರ್ ಬರೋ ಗಂಟ ಇಟ್ಬಿಟ್ಟು ಇವಾಗ ಬೀಗಲ್ ಪಪ್ಪಿಗೆ ಫುಡ್ ರೆಡಿ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡೋಣ. ಹಾಯ್ ಗೈಸ್, ಇವಾಗ ನೋಡಿ ಇದು ರೂಮ್ ಟೆಂಪ್ರೇಚರ್ ಬಂದಿದೆ. ಈ ಥರ ಅದನ್ನು ತಿರುಗಿಸ್ತಾ ಇರಿ, ಇಲ್ಲಾಂದರೆ ಅದು ತುಂಬ ಲೇಟ್ ಆಗುತ್ತೆ ಆರೋದು. ಒಂದು 20 ಮಿನಿಟ್ಸ್ ಇಲ್ಲ 10 ಮಿನಿಟ್ಸ್ ಆದರೆ ಆರಿಬಿಡುತ್ತೆ. ಇದಕ್ಕೆ ಸ್ವಲ್ಪ ವಾಟರ್ ಹಾಕ್ಬಿಟ್ಟು ಸ್ವಲ್ಪ ಸ್ಮ್ಯಾಶ್ ಮಾಡಿಬಿಟ್ಟು ಇಟ್ಬಿಡಿ, ತಿನ್ನುತ್ತೆ ಅಷ್ಟೇ. ಫುಲ್ ವಿಡಿಯೋ ನೀವು ನೋಡಬೇಕಂದ್ರೆ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ನೀವು ನೋಡ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮೇನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.